ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವಾಗೆಲ್ಲ ಪೈನಾಪಲ್ ಹಣ್ಣಿಂದ ಸೀಸನ್ ಅಲ್ಲ. ಪೈನಾಪಲ್ ಹಣ್ಣಿಂದ ಜ್ಯೂಸ್ ಮಾಡೋಕ್ಕೆ ಮತ್ತು ಅದರದ್ದು ರೆಸಿಪಿ ಮಾಡೋದಕ್ಕೆ ಎಲ್ಲರಿಗೂ ಇಷ್ಟ. ಆದರೆ ಪೈನಾಪಲ್ ಹಣ್ಣನ್ನು ಕಟ್ ಮಾಡೋದು ಅಂದರೆ ಎಲ್ಲರಿಗೂ ಬೇಜಾರು. ಯಾಕಂದ್ರೆ ಅದು ಅಷ್ಟೊಂದು ಕಠಿಣ ಅಂತ ಎಲ್ಲರ ಮನಸ್ಸೊಳಗು. ಕಟ್ ಮಾಡಿರೋ ಹಣ್ಣನ್ನು ಬೇಕಿದ್ರೆ ನಾವು ತೊಗೊಂಡ್ಬಂದು ತಿಂತೀವಿ. ಆದರೆ ಇವತ್ತಿನ ದಿವಸ ನಾನು ನಿಮಗೆ ಅದರದ್ದು ಕಟ್ ಮಾಡುವಂಥ ಸರಳವಾದ ಮೆಥಡ್ ಹೆಂಗಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲೊಂದು ಹಣ್ಣಾಗಿರುವಂಥ ಪೈನಾಪಲ್ ಹಣ್ಣನ್ನು ತೊಗೊಂಡಿನಿ. ಅದರದ್ದು ಮೇಲಿಂದೆಲ್ಲ ತೆಕ್ಕೊಳ್ರಿ. ಆ ಕಡೆ ಈ ಕಡೆ ಎರಡೂ ಕಡೆಗೂ ಸ್ವಲ್ಪ ಕಟ್ ಮಾಡ್ಕೊಳ್ರಿ. ಕಟ್ ಮಾಡಿಕೊಂಡು ಸೆಂಟ್ರ್ ಒಳಗೆ ಕಟ್ ಮಾಡ್ಕೋಬೇಕು. ಇದನ್ನು ನಡುವೆ ಇದನ್ನು ಕಟ್ ಮಾಡ್ಕೊಳ್ರಿ. ಈ ಥರ ಸೆಂಟ್ರ್ ಒಳಗೆ ಇಟ್ಕೊಂಡು ಈ ಥರ ಮಧ್ಯದೊಳಗೆ ಸರಳವಾಗಿ ಸ್ವಲ್ಪ ಶಾರ್ಪ್ ಇರುವಂಥ ಚಾಕು ತೊಗೊಂಡು ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ರಿ. ಈಗ ಇದನ್ನು ಈ ಕಡೆ ಎಲ್ಲ ಲೈನ್ಸ್ ಹೋಗಿರ್ತಾವೆ ನೋಡ್ರಿ. ಅದ್ರದ್ದು ಕರೆಕ್ಟಾಗಿ ಲೈನ್ಸ್ ಹೋಗಿರ್ತಾವೆ ಕ್ರಾಸಾಗಿ. ಆ ಕ್ರಾಸಿಗೆ ಹೆಂಗೆ ಲೈನ್ ಹೋಗಿರ್ತಾವಲ್ಲ ಆ ಲೈನ್ ಪ್ರಕಾರ ಕರೆಕ್ಟಾಗಿ ನೀವು ಕಟ್ ಮಾಡ್ಕೊತ ಬರ್ರಿ. ಭಾಳ ಈಸಿ ಆಕೈತಿ ನಿಮಗೆ. ಈ ಥರ ಪೈನಾಪಲ್ ಹಣ್ಣನ್ನು ಕಟ್ ಮಾಡಿದ್ರೆ ಎಲ್ಲರಿಗೂ ಹಣ್ಣನ್ನು ತಿನ್ಬೇಕಂತ ಆಸೆ ಇರ್ತೈತಿ. ಆದರೆ ಕಟ್ ಮಾಡೋದಕ್ಕೆ ಯಾರಿಗೂ ಇಷ್ಟ ಇರೋದಿಲ್ಲ. ಅದಕ್ಕೆ ಇವತ್ತಿನ ದಿವಸ ನಾನು ನಿಮಗೆ ಈಸಿಯಾಗಿ ಪೈನಾಪಲ್ ಹಣ್ಣನ್ನು ಹೆಂಗೆ ಕಟ್ ಮಾಡೋದಂತ ಅದಕ್ಕೋಸ್ಕರ ಈ ವಿಡಿಯೋ ಮಾಡೀನಿ. ಈಗ ಇದನ್ನು ವಾಪಸ್ ತಿರುಗಿಸಿಟ್ಕೊಳ್ರಿ. ಈಗ ಮತ್ತೆ ಸೈಡಿಗೆ ಕ್ರಾಸ್ಗೆ ಹೋಗ್ತೈತೆ ನೋಡಿರಿ. ಈಗ ನೀವೇನು ಕಟ್ ಮಾಡಿರಲ್ಲ ವಾಪಸ್ ತಿರುಗಿಸಿಟ್ಕೊಂಡಿನಿ ನಾನು. ಮತ್ತೀಗ ಸೈಡಿಗೆ ಹೆಂಗೆ ಕ್ರಾಸ್ ಹೋಗಿ ಲೈನ್ ಹೋಗಿರ್ತೈತಲ್ಲ ಆ ಲೈನ್ ಮೇಲೆ ಕಟ್ ಮಾಡ್ಕೊತ ಬರ್ರಿ. ಈ ಥರ ನೋಡಿರಿ, ಈ ಥರ ಕಟ್ ಮಾಡ್ಕೋತ ಬರ್ರಿ. ಈಗ ನೋಡಿರಿ ಪೈನಾಪಲ್ ಹಣ್ಣು ಎಷ್ಟು ಈಸಿಯಾಗಿ ಬರ್ತೈತಿ ನೋಡಿರಿ. ಅಲ್ಲ ಎಷ್ಟು ಈಸಿ, ಎಷ್ಟು ಸರಳವಾಗಿ ಕಟ್ ಮಾಡ್ಬೋದು ಅಂದ್ರೆ ಅಗ್ದಿ ಮ್ಯಾಗಿಂದ ಒಂದಿಷ್ಟು ಸಿಪ್ಪಿ ತೆಗೆದುಬಿಟ್ರೆ ಸಾಕು, ನೀವು ಹಣ್ಣು ಪೂರ್ತಿ ಬಾಯಿಗೆ ಹೋಗುತ್ತೆ. ಈಗ ನಾನು ಎಲ್ಲನೂ ಅದನ್ನಷ್ಟು ತಕ್ಕೊಂಡು ಇಟ್ಕೋತೀನಿ. ಈಗ ಮ್ಯಾಗಿಂದಷ್ಟು ಸಿಪ್ಪಿ ತಕ್ಕೋತೀನಿ ನೋಡಿರಿ. ಈ ಥರ ಮ್ಯಾಲಿಂದಷ್ಟು ಸಿಪ್ಪಿ ತಕ್ಕೊಂಡು ಎಲ್ಲ ಹಣ್ಣುಗಳನ್ನು ಈಗ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಳ್ರಿ. ಈ ಥರ ಎಲ್ಲ ಸಿಪ್ಪಿ ತಗೊಂಡ್ಬಿಟ್ರೆ ಜ್ಯೂಸ್ ಮಾಡ್ಕೊಳೋದಕ್ಕೆ ಈಸಿ ಆಕೈತಿ. ಈಗ ನಾನು ಎಲ್ಲನೂ ಒಂದು ಬಟ್ಲದಾಗ ಹಾಕ್ಕೊತೀನಿ. ಬಟ್ಲದಾಗ ಹಾಕ್ಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡಿನಿಲ್ಲೇ. ಆ ಮಿಕ್ಸಿ ಜಾರಿಗೆ ನಾನು ಕಟ್ ಮಾಡಿರುವಂಥ ಎಲ್ಲ ಹೋಳುಗಳನ್ನು ಹಾಕ್ಕೊತೀನಿ. ಮತ್ತು ಒಂದು 5ರಿಂದ 6 ಸ್ಪೂನಷ್ಟು ನಾನಿಲ್ಲೇ ಸಕ್ಕರೆಯನ್ನು ತೊಗೋತೀನಿ. ಮತ್ತು ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊತೀನಿ. ಮತ್ತು ಐಸ್ ಕ್ಯೂಬ್ಸ್ ಹಾಕ್ಕೊಳ್ತೀನಿ. ಸ್ವಲ್ಪ ಐಸ್ ಕ್ಯೂಬ್ಸ್ ಅಂತೂ ಇದಕ್ಕೆ ಹಾಕ್ಕೊಳ್ಳೇಬೇಕು. ಹಾಕ್ಕೊಂಡು ನೀರು ಬೇಕು ಅಂದರೆ ಸ್ವಲ್ಪ ಹಾಕ್ಕೋಬೇಕು. ಇಲ್ಲ ಅಂದರೆ ಹಂಗನ ಐಸ್ ಕ್ಯೂಬ್ಸ್ ಆಗಿರ್ತೈತಲ್ಲ ಅದು ಅಷ್ಟು ನೀರು ಸಾಕಾಗುತ್ತೆ. ಈಗ ನೋಡಿರಿ ಇದನ್ನೆಲ್ಲ ಚಲೋ ತಂಗ ನುಣ್ಣಗೆ ರುಬ್ಕೊಂಡು ಬಂದಿನಿ. ಈಗ ಇದನ್ನೊಂದು ಸೋಸೋದು ತೊಗೊಂಡು ಒಂದು ಸ್ವಲ್ಪ ಸೋಸ್ಕೊಂಬಿಡ್ರಿ. ಏನಾದರೂ ಕಡ್ಡಿ ಗಿಡ್ಡಿ ಉಳಿದಿದ್ರೆ ಮತ್ತು ಏನಾದರೂ ಒಂದೊಂದು ಪೀಸ್ ಸಣ್ಣ ಆಗಿರಲಿಲ್ಲ ಅಂತಂದ್ರೆ ಅದು ಸೋಸೋದ್ರೊಳಗೆ ಉಳ್ಕೊಂಡು ಬಿಡ್ತೈತಿ ನೋಡಿರಿ. ಈ ಥರ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಸ್ವಲ್ಪ ತಿರುಗಿಸ್ಬಿಟ್ರಿ ಅಂತಂದ್ರೆ ನಮ್ಮದು ಮಸ್ತ್ ರುಚಿಯಾದಂತಹ ಪೈನಾಪಲ್ ಜ್ಯೂಸ್ ರೆಡಿ ನೋಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತೈತಿ. ಈ ಥರ ಖಂಡಿತವಾಗ್ಲೂ ನೀವು ಮನೆಯೊಳಗೆ ಟ್ರೈ ಮಾಡಿರಿ. ಮತ್ತು ಪೈನಾಪಲ್ ಹಣ್ಣನ್ನು ಕಟ್ ಮಾಡೋದು ಕೂಡ ಸರಳವಾದಂಥ ಮಾರ್ಗ ನಿಮಗೆಲ್ಲ ಹೇಳ್ಕೊಟ್ಟಿನಿ. ನಿಮಗೆಲ್ಲ ನನ್ನ ರೆಸಿಪಿ ಮತ್ತು ಕಟ್ ಮಾಡೋಂಥ ಸ್ಟೈಲ್ ಎಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿಕೊಡ್ರಿ. ಥ್ಯಾಂಕ್ ಯು.